ನಾವೆಲ್ಲ ಎಂಥ ಪ್ಲೇಸಲ್ಲಿ ಅದೇವಿ ಅಂದರೆ ಇದು ನಾವು ತಿಳ್ಕೊಲಿಲ್ಲ ಅಂದರೆ ನಮ್ಮ ಇಡೀ ಜೀವನನೇ ನಾವು ಹಾಳು ಮಾಡ್ಕೊಂಡ್ಬಿಡ್ತೀವಿ. ಇಷ್ಟ ಇಲ್ಲದ ಕೆಲಸನ ನಾವು ಚೂಸ್ ಮಾಡಬೇಕು ಹೊರತು ನಮಗೆ ಇಷ್ಟ ಇರೋ ಕೆಲಸ ನಮಗೆ ಸಿಗಲ್ಲ. ನಿಮಗೇನಾದರೂ ಒಂದು ಮಿತ್ತಿದ್ರೆ ನಾನು ಯೋಚಿಸ್ದಂಗೆ ಮಾಡ್ತಿದ್ದೀನಿ ಎಂದು ಬ್ರೋ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಜೀವನನ ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಬ್ರೋ ನೀವು ದಾರಿಯಲ್ಲಿ ಹೋಗಬೇಕಾದಾಗ ಒಬ್ಬ ವ್ಯಕ್ತಿ ನಿಮಗೆ ರೋಡ್ ಮಧ್ಯೆ ಸಿಕ್ಕ ಅಂದರೆ ಅವನನ್ನು ನೀವು ಹೋಗಿ ಯಾವುದೇ ಕಾರಣಕ್ಕೂ ಮೀಟ್ ಮಾಡಿರಲ್ಲ. ನಿಮಗೆ ಗೊತ್ತಾಗ್ದಂಗೆ ಅವನನ್ನು ನಿಮಗೆ ಮೀಟ್ ಮಾಡಿಸಿರ್ತಾರೆ. ನೀವು ಆ ರೋಡ್ ಮಧ್ಯೆ ಏನು ಮಾತಾಡಬೇಕೆಂದು ಮೊದಲೇ ಡಿಸೈಡ್ ಆಗಿರುತ್ತೆ. ನೀವು ನಿಮ್ಮ ಬಾಯಿಂದ ಅವನಿಗೆ ಹೊಗಳ್ಬೋದು, ಇಲ್ಲ ಅಂದರೆ ಅವನು ಆ ರೋಡ್ ಮಧ್ಯದಲ್ಲಿ ಅವನ ಬಾಯಿಂದ ನಿಮಗೆ ಹೆಂಗೆ ಬೇಕಾದರೂ ಉಗುಳ್ಬೋದು. ಇದು ನಮಗೆ ಗೊತ್ತಾಗ್ದಂಗೆ ಇಡೀ ಜೀವನ ಪೂರ್ತಿ ಈ ಥರ ಒಂದು ಸಿಸ್ಟಮ್ ನಮ್ಮ ಜೀವನದಲ್ಲಿ ಇರುತ್ತೆ. ಬ್ರೋ ಇದಕ್ಕೆ ಬದ್ಧ ಜೀವಿ ಅಂತ ಕರೀತಾರೆ. ಇದರ ಅರ್ಥ ಇಷ್ಟೇ, ವಿ ಆರ್ ನಾಟ್ ಫ್ರೀಡಮ್. ನಾವು ಸ್ವಾತಂತ್ರ್ಯರಲ್ಲ. ನಾವೇನು ಆಯ್ಕೆ ಮಾಡ್ಕೊಳಕ್ಕಾಗಲ್ಲ. ಆಯ್ಕೆ ಮಾಡಿದ್ದನ್ನು ನಾವು ಮಾಡಬೇಕಷ್ಟೇ. ಮನುಷ್ಯ ಅನ್ನೋನು ಎಲ್ಲಿವರೆಗೂ ಅವನ ಅರ್ಥನೇ ಮಾಡ್ಕೊಳ್ಳಲು ಈ ಮ್ಯಾಟ್ರಿಕ್ಸ್ ಬಗ್ಗೆ ಅಂದರೆ ಈ ಬಂಧನ ಬಗ್ಗೆ ಅಲ್ಲಿವರೆಗೂ ಮ್ಯಾಟ್ರಿಕ್ಸ್ ಲೋಕದಿಂದ ಎಕ್ಸಿಟ್ ದಾರಿ ಅವನಿಗೆ ತೆರೆಯಂಗಿಲ್ಲ. ನಾನೆಲ್ಲೋ ಕೇಳಿದ್ದೆ, ಒಬ್ಬ ಕಳ್ಳನಿಗೆ ಜೈಲಲ್ಲಿ ಅದಾನೆ ಅನ್ನೋದೇ ಕೂಡ ನೆನಪಿಲ್ಲ ಅಂದರೆ ಅದಕ್ಕಿಂತ ಆಶ್ಚರ್ಯಪಡೋ ಮತ್ತೊಂದು ಏನಿದೆ? ಓಕೆ ಗಾಯ್ಸ್, ಇದರ ಮುಂದಿನ ಪಾರ್ಟ್ಗೆ ವೇಟ್ ಮಾಡಿ. ಸೆಕೆಂಡ್ ಪಾರ್ಟ್ ಫುಲ್ ಕಂಪ್ಲೀಟ್ ಡೀಟೇಲ್ ಎಕ್ಸಾಂಪಲ್ ಕೊಟ್ಟು ಮಾಡ್ತೀನಿ. ಓಕೆ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚ್ ಇಟ್. ಗಾಯ್ಸ್ ಲಾಸ್ಟ್ ಇನ್ನೊಂದು ಮಾತಾಡಬೇಕಿತ್ತು. ಮನುಷ್ಯ ತನ್ನ ಜೀವನನ ಹಾಳು ಮಾಡ್ಕೊಳ್ಳೋ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಅವ್ನ ಲೈಫ್ ಪರ್ಪಸ್ ಏನಂತ ಅವ್ನು ತಿಳ್ಕೊಂಡೇ ಇರೋದು. ಬಟ್ ಆದರೆ ಅವ್ನ ಲೈಫ್ ಪರ್ಪಸ್ ಏನಂತಾನೆ ಅವ್ನು ತಿಳ್ಕೊಳಲ್ಲ. ದುಡ್ಡು ಬೇಕು ಗಾಯ್ಸ್, ಸಕ್ಸಸ್ ಅನ್ನೋ ಹೆಸರಲ್ಲಿ ದುಡ್ಡು ಬೇಕಷ್ಟೇ. ಅವನೊಂದು ಆ್ಯಕ್ಟರ್ ಆದರೂ ಕೂಡ ಅವನು ಕಲೆ ಇಂಟ್ರೆಸ್ಟ್ ಪಡ್ತಾನೆ, ಅದೇ ನನ್ನ ಜೀವನದ ಗುರಿ ಎಂದು ಕೂಡ ಆ ಗುರಿಯಲ್ಲಿ ಅವ್ನು ಸಕ್ಸಸ್ಫುಲ್ ಆದರೂ ಕೂಡ ಅದರಿಂದ ಅವನಿಗೆ ಅರ್ನಿಂಗ್ ಆಗಿಲ್ಲ ಅಂದರೆ ಆ ಸಕ್ಸಸ್ ಕೂಡ ಅವನಿಗೆ ನೆಮ್ಮದಿ ಕೊಡಲ್ಲ. ಯಾಕೆಂದರೆ ಅದರಿಂದ ಅವನಿಗೆ ಮಟೀರಿಯಲ್ಸ್ಟಿಕ್ ಬೇಕಾಗಿತ್ತು, ದುಡ್ಡು ಬೇಕಿತ್ತು. ಸಕ್ಸಸ್ ಅನ್ನೋದು ಕೇವಲ ಒಂದು ನೆಪ ಮಾತ್ರ ಈ ಜಗತ್ತಲ್ಲಿ. ಓಕೆ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ಮ್ಯಾಟ್ರಿಕ್ಸ್ ಸೆಕೆಂಡ್ ಪಾರ್ಟ್ ಪಕ್ಕಾ ಮಾಡ್ತೀನಿ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್.